ಓಕೆ. ಅಳು ಮುಂಚಿ ಯಾರು? ಅಳು ಮುಂಚೆ ಅಂತ ಯಾರೂ ಇಲ್ಲ. ಅಂದ್ರೆ ಲೈಕ್ ಸಡನ್ ಆಗಿ ಯಾರಾದ್ರೂ ಏನಾದ್ರೂ ಸ್ವಲ್ಪ ಒಂದು ಜೋರ್ ಧ್ವನಿಲಿ ಹೇಳಿದ್ರು ಬೇಜಾರ್ ಮಾಡ್ಕೊಂಡಿದ್ರು. ಒಬ್ಬರಿದ್ರು, ಬಟ್ ಅವ್ರ ಹೆಸರು ಹೇಳಕ್ಕಾಗಲ್ಲ. ಅವಳು ಸ್ವಲ್ಪ ಸೆನ್ಸಿಟಿವ್ ಇದ್ಲು. ಈಗ ಬದಲಾಗಿದ್ರು. ಇಲ್ಲ ಆ ತರ ಯಾರು ಇಲ್ಲ. ಸ್ವಲ್ಪ ಸೆನ್ಸಿಟಿವ್ ಇದ್ಲು. ಓಕೆ. ತುಂಬಾ ಕೋಪಿಷ್ಟೆ ಅನ್ನೋರು ಯಾರು? ಮಾತಾಡಕ್ ಹೋದ್ರೆ ಹೆದರ್ಕೋಬೇಕಪ್ಪ, ಏನ್ ಅನ್ಕೊಂಡ್ಬಿಡ್ತಾರೆ. ನಮ್ಮ ಅಂದ್ರೆ ರಾಮಾಚಾರಿ ಸ್ಟಾರ್ಟಿಂಗ್ ಅಲ್ಲಿ ಕೋಪ ಅಂತಲ್ಲ, ಬಟ್ ಮಾತಾಡಕ್ ಎದುರ್ತದೆ. ಭಾವನಮ್ಮ ಅವ್ರಿಗೆ ಅವ್ರು ತುಂಬಾ ಫ್ರೆಂಡ್ಲಿ, ನಮ್ಗೆಲ್ಲ ಊಟ ಎಲ್ಲ ತಂದ್ಕೊಡೋರು, ಅದೆಲ್ಲ ಓಕೆ. ಬಟ್ ಅವ್ರ ಹತ್ರ ಮಾತಾಡಕ್ ಭಯ ಆಗ್ತಾ ಇತ್ತು. ಅದೊಂದು ಫೀಲಿಂಗ್ ಇರ್ತಲ್ಲ. ತುಂಬಾ ಸೀನಿಯರ್ ಅಲ್ಲ, ಏನ್ ಮಾತಾಡ್ಬಿಡ್ತೀವಿ. ಗುರು ಸರ್ ಹತ್ರನು ಅಷ್ಟೇ. ಅವ್ರ ಹತ್ರ ನಂಗೆ ಫಸ್ಟ್ ಮಾತಾಡಕ್ಕೆ ಹಬ್ಬ, ನಾನು ಬಾಯ್ ಬಿಟ್ರೆ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ. ಆಮೇಲೆ ಅವ್ರು ಒಂದ್ ದಿವಸ ನನ್ನ ಹತ್ರ ಬಂದು ಕೇಳಿದ್ರು, ನೀನ್ ಯಾಕೆ ನನ್ನ ಮಾತಾಡೋಕ್ಕೆ ತುಂಬಾ ಭಯ ಪಡ್ತೀಯ ಅಂತ. ನಾನು ಹೇಳ್ದೆ, ನೀವು ಮುಂಚೆ ವಿಲನ್ ಆಗೆಲ್ಲ ಮಾಡ್ತಿದ್ರಲ್ಲ, ನನ್ಗೆ ಅದೇ ಬರುತ್ತೆ ತಲೆಗೆ ಅಂತ. ಇವಾಗ ಯಾವ ಲೆವೆಲ್ಗೆ ಫ್ರೆಂಡ್ಲಿ ಇದೀವಿ ಅಂದ್ರೆ, ಪ್ರತಿಯೊಂದ್ಸಲಿನೂ ಮೀಟ್ ಆದಾಗ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ, ತಮಾಷೆ ಮಾಡ್ತಿರ್ತೀವಿ, ಅಷ್ಟು ಕ್ಲೋಸ್ ಆಗಿದ್ದೀವಿ. ಎಸ್. ಸೊ ಈಗ ನಿಮ್ಮ ಶೂಟಿಂಗ್ ಟೈಮಲ್ಲಿ ಎಷ್ಟೊಂದು ಸೀನ್ ಇರುತ್ತೆ, ಅಳಬೇಕಾಗಿರುತ್ತೆ, ಸೀರಿಯಸ್ ಆಗಿರಬೇಕಾಗತ್ತೆ. ಆ ಸಂದರ್ಭದಲ್ಲಿ ಆ ಸೀನ್ ಕಂಪ್ಲೀಟೇ ಮಾಡೋಕ್ಕಾಗದೇ ಇರುವಂತಹ ಫನ್ನಿ ಸಿಚುವೇಶನ್ಸ್ ಆಗಿದೆಯಾ? ಬಿಕಾಸ್ ಯಾರೋ ನಗ್ಸೋದು ಅಥವಾ ನಿಮಗೇನೋ ಜೋಕ್ ನೆನಪಾಗೋದು, ವೆರಿ ಫನ್ನಿ, ಮರೆಯೋಕೆ ಆಗಲ್ಲ ಈ 4 yearsಲ್ಲಿ ಈ ಒಂದು ಸೀನ್ನ ಅನ್ನೋದು. ಆಕ್ಚುಲಿ ಏನ್ ಗೊತ್ತಾ, ನಾವು ಅಪ್ಪನ್ ಕ್ಯಾರೆಕ್ಟರ್ ಇದಾರಲ್ಲ, ಗುರು ಅವ್ರಿದ್ದಾಗ ನಾವು ಯಾವ ಅಳು ಸೀನ್ ಮಾಡಿದ್ರು ವೇಸ್ಟ್. ಯಾಕಂದ್ರೆ ಈಗ ನೀ ಅಲ್ಲಿ ಕ್ಯಾಮ್ರಾ ಇದೆ ಅಂದ್ರೆ ಇಲ್ಲಿ ಇರ್ತಿರಲ್ಲ, ನೀವು ಹಿಂಗ್ ತಿರುಗಿರ್ತಿರಲ್ಲ ಅಂತ ಇರ್ತಾರೆ. ನಾವು ಅಳ್ಕೊಂಡ್ ಮಾಡಕ್ ಆಗಲ್ಲ, ಇಲ್ಲ ಕೋಪ ಬಂದಿರುತ್ತೆ, ಅವ್ರ ಹಂಗ್ ಮಾಡ್ತಾ ಇರ್ತಾರೆ ಮುಖನ. ಸೊ ಆತರ ತುಂಬಾ ಫನ್ನಿ ಜಾಂಗೀರ್ ಸರ್ ಅವರು ಅಷ್ಟೇ, ಅವರು ಸಜೆಷನ್ ಅಲ್ಲಿ ತುಂಬಾ ಕಷ್ಟ. ಅವ್ರ ಮುಂದೆ ಸಜೆಷನ್ ಅಲ್ಲಿ ಆಕ್ಟ್ ಮಾಡೋಕೆ ಆಗಲ್ಲ. ಅಂದ್ರೆ ಒಂದೊಂದ್ಸಲಿ ನಾನು ಏನ್ ಮಾಡ್ಬಿಟ್ಟಿದೀನಿ, ನಾನು ಅವಾಗ ಸ್ವಲ್ಪ ಡೈಲಾಗ್ ತಗೊಳಕ್ ಕಷ್ಟ ಆಗ್ತಿತ್ತು, ಅವ್ರು ಇನ್ನೂ ತಮಾಷೆ ಮಾಡ್ಬಿಡೋರು, ಅವಾಗ ಇನ್ನೂ ಕಷ್ಟ ಆಗ್ತಾ ಇತ್ತು. ಸೊ ವಿ ಮಿಸ್ ಹಿಮ್ ಅ ಲಾಟ್.